ಹಾಯ್, ಗುಡ್ ಆಫ್ಟರ್ನೂನ್. ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಯೂಸ್ ಮಾಡ್ತಾ ಯಾಕೋ ಸ್ವಲ್ಪ ನನಗೆ ಮೊದಲಿದ್ದಂಗೆ ಎನರ್ಜಿನೇ ಇಲ್ಲ. ಯಾಕೋ ಒಂಥರ ಅನ್ಕಂಫರ್ಟಬಲ್, ಯಾಕೋ ಒಂಥರ ಅನಿಸ್ತದೆ. ಮೊದಲೇ ಚೆನ್ನಾಗಿದ್ದೆ ಅಂತ ಎಲ್ಲರೂ ಹೇಳ್ತಾರೆ. ಮೊದಲೇ ಚೆನ್ನಾಗಿದ್ದಲ್ಲ ಗುಂಡ್ಗೆ, ಇವಾಗ ಯಾಕೆ ಹಿಂಗಾಗ್ಬಿಟ್ಟಿದ್ಯಾ ಅಂತ ಹೇಳ್ತಾರೆ. ಇದು ತೊಗೊಂಡು ಹಿಂಗಾಗೋಯ್ತಾ? ಮೊದಲು ಚೆನ್ನಾಗೇ ಇತ್ತು, ಹೋಗ್ತಾ ಏನೋ ಒಂದು ಸಮಸ್ಯೆ ಆಗೋಯ್ತು. ಏನಾಯಿತು? ಇವತ್ತು ಈ ಒಂದು ವಿಡಿಯೋದಲ್ಲಿ ಇದೆಲ್ಲ ನಿಜಾನ, ಯಾಕೆ ಹಿಂಗೆ ಅನಿಸುತ್ತೆ, ಏನು ಪ್ರಾಬ್ಲಮ್ಮು, ಹೊರಗಡೆ ಲೋಕಕ್ಕೆ ಏನಾರ ಪ್ರಾಬ್ಲಮ್ ಥರ ಕಾಣಿಸ್ತೀವ ಅನ್ನೋದ್ರ ಬಗ್ಗೆ ಎಲ್ಲ ಕೂಡ ಚರ್ಚೆ ಮಾಡೋಣ. ಇವನ್ನ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮಲ್ಲಿ ಯಾರಿಗಾನ ಕೂಡ ವೆಯ್ಟ್ ಲಾಸ್ ಮಾಡೋದಕ್ಕೆ ಅಥವಾ ವೆಯ್ಟ್ ಗೇನ್ ಮಾಡೋದಕ್ಕೆ, ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಸೀರಿಯಸ್ಲಿ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡೋಂತ ಹೇಳ್ತಾ ವಿಡಿಯೋನ ಮುಂದುವರ್ಸೋಣ. ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಯೂಸ್ ಮಾಡಿದ್ಮೇಲೆ ನಮ್ಮ ಬಾಡಿ ಹೆಂಗೆಂಗೋ ಇರುತ್ತೆ. ಸೊ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಆಗಿರುತ್ತೆ, ಅನ್ಹೆಲ್ತಿ ಲೈಫ್ ಸ್ಟೈಲ್ ಹೆಂಗೆಂಗೋ ಆಗಿ ಎಡವಟ್ಟಾಗಿ ಏನೇನೋ ಆಗೋಗಿರ್ತದೆ. ಬಟ್ ಶೇಕ್ ಶುರು ಮಾಡಿದ್ಮೇಲೆ ಅಥವಾ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ ಶುರು ಮಾಡಿದ್ಮೇಲೆ ಸೊ ನಮ್ಮಲ್ಲಿ ಒಂದಷ್ಟು ಕೆಲ ಬದಲಾವಣೆಗಳು ಆಗ್ತಾ ಬರುತ್ತೆ. ಸೊ ಅದರಲ್ಲಿ ಬಹಳ ಮುಖ್ಯವಾದದ್ದು ಫ್ಯಾಟ್ ಲಾಸ್ ಮತ್ತು ಮಸಲ್ ಗೇನ್. ಆಬ್ವಿಯಸ್ಲಿ ಆಗೇ ಆಗಬೇಕು, ಯಾಕಂದರೆ ನಾವು ಕುಡಿಯುವಂಥ ಶೇಕಲ್ಲಿ 20-25 ಗ್ರಾಮ್ನಷ್ಟು ಹೆಲ್ತಿ ಈಸಿ ಡೈಜೆಸ್ಟಬಿಲಿಟಿ ಆಗುವಂತಹ ಪ್ರೋಟೀನ್ ನಮ್ಮ ಬಾಡಿಗೆ ಹೋಗಿ ಶುರು ಮಾಡಿದ್ಮೇಲೆ ನಮ್ಮ ಬಾಡಿನಲ್ಲಿ ಫ್ಯಾಟ್ ಲಾಸ್ ಆಟೋಮೆಟಿಕ್ಲಿ ಆಗುತ್ತೆ, ಹಂಗೆ ಮಸಲ್ ಗೇನ್ ಕೂಡ ಆಗುತ್ತೆ. ಹಾಗೆ ಪ್ರೋಟೀನ್ ಬರೀ ಇವೆರಡಕ್ಕೆ ಎಲ್ಲ ಬೇರೆ ಎಷ್ಟೋ ಕೆಲಸ ಮಾಡೋಬೇಕಾಗತ್ತೆ, ಅದೆಲ್ಲ ಮಾಡೋಕ್ಕೆ ಶುರು ಮಾಡಿರುತ್ತೆ. ಸೊ ಶುರು ಮಾಡಿದ ಜೊತೆಗೆ ನಾವು ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಕ್ಲಾಸ್ ಅಂತ ಇರುತ್ತೆ. ಸೊ ಆನ್ಲೈನ್ ಕ್ಲಾಸ್ ಇರ್ಬೋದು ಅಥವಾ ಫಿಸಿಕಲ್ ಕ್ಲಾಸ್ ಇರಬಹುದು ಅಥವಾ ಫೋನಿನ ಕ್ಲಾಸ್ ಇರ್ಬೋದು, ಏನೋ ಒಬ್ಬೊಬ್ಬರು ಒಂಥರ ಮಾಡ್ತಾ ಇರ್ತಾರೆ. ಸೊ ಅವ್ರುಗಳ ಮುಖಾಂತರ ನಮಗೇನೇ ಪ್ರಶ್ನಾವಳಿಗಳು ಇದ್ರೂ ಕೂಡ ಅವ್ರ ಕೇಳಿಕೊಂಡು ಕ್ಲಾರಿಫಿಕೇಷನ್ ಮಾಡಿಕೊಂಡು ಪ್ರಾಪರ್ ಕೋಚಿಂಗಲ್ಲಿದ್ದು ಒರಿಜಿನಲ್ ಪ್ರಾಡಕ್ಟ್ಸ್ನ ಕರೆಕ್ಟಾಗಿ ತೊಗೊಳ್ತೀರಿ, ನಿಮ್ಗೆ ಆಟೋಮೆಟಿಕ್ಲಿ ಒಳ್ಳೊಳ್ಳೆ ರಿಸಲ್ಟ್ಸ್ಗಳು ಬರ್ತಾ ಇರುತ್ತೆ. ಸಾಧಾರಣವಾಗಿ ಈ ಥರ ರಿಸಲ್ಟ್ಸ್ ತೊಗೊಂಡಿರೋರಿಗೆ ಏನು ಸಮಸ್ಯೆಗಳಿರಲ್ಲ. ಸೊ ಇದೆಲ್ಲ ಯಾರು ಹೇಳ್ತಾರೋರೆಲ್ಲ ಹೊರಗಡೆ 500 ರೂಪಾಯಿ 600 ರೂಪಾಯಿ ಕಮ್ಮಿ ಸಿಗುತ್ತೆ ಅಂತ ಹೇಳಿ ತೊಗೊಂಡು, ನಮಗೆಲ್ಲ ಗೊತ್ತು ಯೂಟ್ಯೂಬಲ್ಲಿ ನೋಡ್ಕೊಂಡು ಯೂಸ್ ಮಾಡ್ತೀನಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡು ಶುರು ಮಾಡ್ತೀನಿ ಅಂತ ಹೇಳ್ತಿರಲ್ಲ, ಅಂಥವ್ರಿಗೆ ಈ ಸಮಸ್ಯೆಗಳು ಸಾಧಾರಣವಾಗಿ ಆಗುತ್ತೆ. ನನಗೆ ಗೊತ್ತಿರೋ ಹಾಗೆ ಒರಿಜಿನಲ್ ಪ್ರಾಡಕ್ಟ್ಸು ಪ್ರಾಪರ್ ಕೋಚಿಂಗ್ ಕರೆಕ್ಟಾಗಿತ್ತು ಅಂತ ಹೇಳಿದ್ರೆ ಸೊ ನಿಮ್ಮಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬರೋಕ್ಕೆ ಚಾನ್ಸೇ ಇಲ್ಲ. ಇದಕ್ಕೆ ಸಂಬಂಧಪಟ್ಟಿದ್ದು ಹಾಗಾದ್ಮೇಲೆ ಜ್ವರ ಬರುತ್ತಾ? ಖಂಡಿತ ಬರುತ್ತೆ. ಕೆಮ್ಮು ಬರುತ್ತಾ? ಖಂಡಿತ ಬರುತ್ತೆ. ಸುಸ್ತಾಗುತ್ತಾ? ಖಂಡಿತ ಆಗುತ್ತೆ. ಪೇಯ್ನ್ ಬರುತ್ತಾ? ಬಂದೇ ಬರುತ್ತೆ. ಅಥವಾ ನಿಮ್ಗೆ ಸರ್ಜರಿಗೆ ಹೋಗೋದು ಇತ್ತು, ಆಲ್ರೆಡಿ ಹಳೇದಿತ್ತು, ಅಥವಾ ಏನೋ ಹೊಸದೇನೋ ಆಯಿತು, ಸಮಸ್ಯೆ ಆಯಿತು ಅಂದರೆ ಖಂಡಿತ ಆಗುತ್ತೆ. ಸೊ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಅನ್ನೋದು ಕಾಯಿಲೆಗಳನ್ನ ಗುಣಪಡಿಸೋದಕ್ಕೆ, ಅಥವಾ ನೀವು ಒಂದ್ಸಲ ರೆಡಿ ಆಗಿಬಿಟ್ರೆ ಲೈಫ್ ಲಾಂಗ್ ರೆಡಿ ಆಗಿಬಿಟ್ಟಂಗೆ ಹಂಗಲ್ಲ. ನೀವು ಎಲ್ಲಿವರೆಗೂ ಬದುಕಿರ್ತೀರೋ ಅಲ್ಲಿವರೆಗೂ ನೀವು ಊಟ ಮಾಡ್ತಾ ಇರಬೇಕು. ನೀವು ಎಲ್ಲಿವರೆಗೂ ಊಟ ಮಾಡ್ತಿರ್ತೀರೋ ಅಲ್ಲಿವರೆಗೂ ನೀವು ವೆಯ್ಟ್ ಕಂಟ್ರೋಲ್ ಇಟ್ಕೊಳ್ಳೋದು ನಿಮ್ಮ ಕೆಲಸ. ಅದು ಈಗ ದಿನ ಕೊಳೆ ಇರುತ್ತೆ ಅಂತ ಹೇಳಿ ಅಲ್ಲಿಸ್ತೀರ? ಇಲ್ಲ, ಇಟ್ಸ್ ಹ್ಯಾಬ್. ದಿನ ನಿಮ್ಮ ಮಕ್ಕಳು ಕೊಳೆ ಇರುತ್ತೆ, ದಿನ ನೀವು ಫೇಸ್ ವಾಶ್ ಮಾಡಲ್ವಾ? ದಿನ ನಿಮಗೆ ಬೆವರು ವಾಸನೆ ಇರುತ್ತೆ, ದಿನ ನೀವು ಸ್ನಾನ ಮಾಡ್ತಿರ್ತಾನೆ. ಸೊ ಇಟ್ಸ್ ಎ ಹ್ಯಾಬಿಟ್. ನಿಮ್ಗೆ ಹಸುವಾದರೂ ಹಸುವಾಗಿಲ್ಲ ಅಂದರೂ ಕೂಡ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟ ಮಾಡೇ ಮಾಡ್ತೀರಾ, ಕರೆಕ್ಟ್ ಅಲ್ವಾ? ಸಮ್ಟೈಮ್ಸ್ ನಿಮಗೆ ದಾಹ ಆದರೂ ದಾಹ ಆಗಲಿ ನೀರು ಕುಡಿತೀರಾ, ರೈಟ್? ಇದು ಇಟ್ಸ್ ಎ ಹ್ಯಾಬಿಟ್. ಇದೊಂದು ಅಭ್ಯಾಸಗಳು, ಇದೊಂದು ಚಟುವಟಿಕೆಗಳಾಗಿ ನಮ್ಮ ಜೀವನದಲ್ಲಿ ಕಾರ್ಯರೂಪಕ್ಕೆ ಬಂದು ಕಾರ್ಯಗತ ಆಗೋಗಿದೆ. ಸೊ ಇದನ್ನು ನೀವು ಬದಲಾಯಿಸೋದಕ್ಕಾಗಲ್ಲ. ಹಾಗೆ ನೀವು ಕೂಡ ಅಷ್ಟೇ ಶೇಕ್ ಶುರು ಮಾಡಿದ್ಮೇಲೆ ಸೊ ನೀವು ತೊಗೊಳ್ತಾ ಇದ್ದಾಗ ಸೂಪರಾಗಿರುತ್ತೆ. ಬಿಕಾಸ್ ಒಳ್ಳೆ ಹೆಲ್ತಿ ಫುಡ್ ನಿಮ್ಮ ಬಾಡಿ ಒಳಗಡೆ ಹೋದ್ಮೇಲೆ ಅದು ಏನು ಕೆಲಸ ಮಾಡಬೇಕು ಅದು ಮಾಡುತ್ತೆ. ಇಷ್ಟು ಸಹ ನೀವು ಎಣ್ಣೆಲಿ ಕರೆದಿದ್ದು ಅಥವಾ ಮಸಾಲೆ ಜಾಸ್ತಿ ಇರೋವಂಥ ಐಟಮ್ಗಳು ಅಥವಾ ಕೊಲೆಸ್ಟ್ರಾಲ್ ಜಾಸ್ತಿ ಇರೋಂಥ ಐಟಮ್ಗಳು ಯೂಸ್ ಮಾಡ್ತಾಯಿದ್ರಿ, ಅದು ನಿಮ್ಮ ಬಾಡಿಗೆ ಅದೆಷ್ಟೋ ಒಳ್ಳೆ ಆಗ್ತಿತ್ತೋ ಗೊತ್ತಿಲ್ಲ. ಬಟ್ ಶೇಕ್ ಶುರು ಮಾಡಿದ್ಮೇಲೆ ಅದರಲ್ಲಿರುವಂಥ ವೈಟಮಿನ್ಸು, ಮಿನರಲ್ಸ್ಗಳು, ಪ್ರೋಟೀನು, ಕ್ಯಾಲ್ಸಿಯಮ್ ಇಂಥ ತರಹೇವಾರಿ ಪೋಷಕಾಂಶಯುಕ್ತ ಆಹಾರ ಪದಾರ್ಥಗಳು ನಿಮ್ಮ ಬಾಡಿ ಒಳಗೆ ಸೇರಿದಾಗ ನಿಮ್ಮ ಬಾಡಿ ಎಕ್ಸಲೆಂಟಾಗಿ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಶುರುವಾಗುತ್ತೆ. ಸೊ ಆಟೋಮೆಟಿಕ್ಲಿ ನಿಮ್ಮ ಬಾಡಿ ಅನ್ನೋದು ಪೀಕ್ ಲೆವೆಲ್ಗೆ ಹಿಂಗೆ ರಾಕೆಟ್ ಥರ ಚೇಂಜಸ್ ಆಗುತ್ತೆ. ಬಿಕಾಸ್ ನಿಮ್ಮ ಬಾಡಿಗೆ ಆ ಥರ ಒಳ್ಳೆ ಫುಡ್ ಸಿಗೋಕ್ಕೆ ಶುರುವಾಯಿತು. ಈಗ ನೋಡಿ, ಒಂದು 70-80 ವರ್ಷದಿಂದ ಯಾವ ಥರ ಆಹಾರ ಪದಾರ್ಥಗಳು ಇದ್ದಿದ್ದಕ್ಕೆ ನಿಮ್ಮ ಅಜ್ಜಿ ತಾತ ಮುತ್ತಾತ ಅವರೆಲ್ಲ ತುಂಬ ಬಲಿಷ್ಠವಾಗಿರ್ತಿದ್ರು. ಅದೇ ಥರ ಫುಡ್ ಇವಾಗ ನಿಮಗೆ ಸಿಗೋಕ್ಕೆ ಶುರುವಾದರೆ, ಅದೇ ಥರ ಆಹಾರ ಪ್ರಕ್ರಮಗಳು ನಿಮ್ಗೆ ಇವಾಗ ಶುರುವಾದರೆ, ಅದೇ ಥರ ನೀರಿನ ಅಭ್ಯಾಸ, ನಿದ್ರೆ ಅಭ್ಯಾಸ, ಊಟದ ಅಭ್ಯಾಸ, ಪ್ರತಿಯೊಂದರಲ್ಲೂ ಕೂಡ ಅದೇ ಥರದ ನೀವು ಚೇಂಜಸ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರೆ ನಿಮ್ಮ ಬಾಡಿನೂ ಕೂಡ ಹಾಗೆ ಅವ್ರುಗಳ ಥರನೇ ಚೆನ್ನಾಗಿ ಕೆಲಸ ಮಾಡೋಕ್ಕೆ, ಚೆನ್ನಾಗಿ ಬದುಕೋದಕ್ಕೆ, ಆಯುಸ್ನ ಚೆನ್ನಾಗಿ ಜೀವಿಸೋದಕ್ಕೆ ಅದು ಉಪಯೋಗ ಆಗುತ್ತೆ, ರೈಟ್? ಅದನ್ನು ಬಿಟ್ಟು ಇದನ್ನು ಕೊಡೋದು ಹಂಗಾಗಿ ಎಂಥದೂ ಆಗಲ್ಲ. ನಿಮ್ಮನ್ನು ದಪ್ಪ ಇದ್ದು ನೋಡಿ ಇರುವಂಥ ಜನಗಳಿಗೆ ಸಡನ್ನಾಗಿ ನೀವು ಸಣ್ಣ ಆದಾಗ ಪ್ರಾಬ್ಲಿ ಏನೋ ಮಿಸ್ ಹೊಡಿತಿರಬಹುದು, ಅದಕ್ಕೆ ಹಂಗೆ ಹೇಳಿರಬಹುದು. ಒಂದು ಎರಡನೇದು, ಸ್ಪೆಷಲಿ ಫ್ಯಾಮಿಲಿ ಮೆಂಬರ್ಸ್, ಅದರಲ್ಲಿ ನಮ್ಮ ಪೇರೆಂಟ್ಸ್ಗಳು ನಿಮ್ಮನ್ನು ದಪ್ಪ ಇದ್ದು ಗುಂಡಾಗಿದ್ದು ನೋಡಿ ಅವ್ರಿಗೆ ಅದೇ ಫೀಲ್ ಇರುತ್ತೆ, ಅವ್ರಿಗೆ ಹಂಗೇ ಇರೋದಕ್ಕೆ ಇಷ್ಟಪಡ್ತಾರೆ. ಅದು ತಪ್ಪಿಲ್ಲ, ಇಟ್ಸ್ ಓಕೆ, ಇದು ಮ್ಯಾನೇಜಬಲ್, ಅದು ನೀವು ಮಾಡ್ಕೋಬೇಕಷ್ಟೆ. ಇನ್ನು ಕೆಲವ್ರು ಇರ್ತಾರೆ, ಹೋ ಇವ್ರಿಗೆ ಏನು ಮಾಡಬೇಕಂತ ಗೊತ್ತಿಲ್ಲ, ಇವ್ರುಗಳಿಗೆ ನಿಮ್ಗೆ ನಾನು ಒಂದು ಹೇಳ್ಬೇಕು ಅಂತ ಕಾಯ್ಕೊಂಡು ಕೂತಿರ್ತಾರೆ.
ಒಂದು ನೀವು ದಪ್ಪ ಇದ್ದರೆ ದಪ್ಪ ಇದೆಯಾ ಅಂತಾರೆ. ನೀವು ಸಣ್ಣಗೆ ಶುರು ಮಾಡಿದ್ರೆ ಏನೇ ಹಿಂಗಾಗ್ತಿದೆ ಅಂತ ತಪ್ಪೆ ನಾನು ಶೇಕ್ ಕೊಟ್ಟು ಚೆನ್ನಾಗಿ ಹಾಕಿ ಅಂತ ಹೇಳಿದ್ರೆ ಅಂತ ಅನ್ಕೊಳ್ಳಿ, ಮುಗಿದೋಯ್ತು ನಿಮ್ಮ ಕತೆ. ಅಯ್ಯೋ ಅದನ್ನೇ ಯಾಕೆ ಕೊಡ್ತಿದ್ಯಾ, ಅದು ತಗೊಂಡ್ರೆ ಹಿಂಗಾಗುತ್ತೆ, ಇದು ತಗೊಂಡ್ರೆ ಹಂಗಾಗುತ್ತೆ ಅಂತ ಹೇಳಿ ನಿಮ್ಗೆ ಎದುರಿಸಿ ಯಾವ ಫಿಲಿಮಲ್ಲೂ ದೆವ್ವನೂ ನಿಮ್ಗೆ ಹಿಂಗೆ ಎದುರಿಸಲ್ಲ, ಹಂಗೆ ಎದುರಿಸಾಕ್ಬಿಡ್ತಾರೆ. ಅದು ಯಾಕೆ ಅಂತ ನನಗಂತೂ ಸೀರಿಯಸ್ಲಿ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಯಾಕೆ ನಿಮಗೆ ಎದುರಿಸ್ತಾರೆ ಹರ್ಬಲ್ ಲೈಫ್ ತೊಗೊಂಡ್ರೆ? ನಂಗೆ ಅದು ಗೊತ್ತಾಗ್ತಾಯಿಲ್ಲ. ಹರ್ಬಲ್ ಲೈಫ್ ಕೆಟ್ಟದಾದ್ರೆ ಸರ್ಕಾರ ಬ್ಯಾನ್ ಮಾಡ್ಬೋದಾಗಿತ್ತಲ್ವಾ, ಅಥವಾ ಅದ್ರ ಮೇಲೆ ಬರೀಬೋದಾಗಿತ್ತಲ್ವಾ, ಇದು ತೊಗೋಬೇಡಿ. ಈಗ ಸ್ಮೋಕಿಂಗ್ ಮೇಲೆ ಡ್ರಿಂಕ್ಸ್ ಮೇಲೆಲ್ಲ ಬರೀರ್ತಾರಲ್ಲ, ಇದನ್ನು ತೊಗೊಳೋಬೇಕು ಬಿಡಿ, ಯಾರೇ ಆಗುತ್ತೆ ಅಂತ ಬರೀಬೇಕಿತ್ತಲ್ವ. ಅಟ್ಲೀಸ್ಟ್ ತುಂಬ ಹೇಳ್ತಾರೆ ರೆವಿನ್ಯೂ ಬರುತ್ತೆ, ಅದರಿಂದ ಟ್ಯಾಕ್ಸ್ ಬರುತ್ತೆ, ಅದಕ್ಕೆ ಬಿಡ್ತಾರೆ ಅಂತ ಹೇಳ್ತಾರೆ. ಹೌದಪ್ಪ, ಬೀಡಿ ಸಿಗರೇಟಿಂದನೂ ಟ್ಯಾಕ್ಸ್ ಬರುತ್ತೆ, ಡ್ರಗ್ಸಿಂದನೂ ಬರುತ್ತೆ, ಬಟ್ ಅದ್ರ ಮೇಲೆ ಬರ್ದಿರ್ತಾರಲ್ಲ, ಧೂಮಪಾನ, ಮದ್ಯಪಾನ, ಆರೋಗ್ಯಕ್ಕೆ ಬರ್ದಿರ್ತಾರಲ್ಲ, ಅದು ಕೆಟ್ಟದಂತ ಬರ್ದೇ ಅದು ರೆವಿನ್ಯೂ ಮಾಡ್ಕೊತಿದ್ದಾರೆ. ಹಂಗೆ ಇದ್ರ ಮೇಲೆ ಬರೀಬೋದಾಗಿತ್ತಲ್ಲ. ತುಂಬ ಜನಕ್ಕೆ ನೆನ್ಪಿಟ್ಕೊಳ್ಳಿ, ಬಹಳಷ್ಟು ಜನಕ್ಕೆ ನೀವು ಚೆನ್ನಾಗಾಗೋದು ಇಷ್ಟ ಇಲ್ಲ. ಇದು ಆ್ಯಕ್ಚುಲಿ ನಿಜವಾದ ಕಾರಣ. ನೀನು ಚೆನ್ನಾಗಾಗೋದು ಅವನಿಗೆ ಇಷ್ಟ ಇಲ್ಲ ಅಥವಾ ಅವಳಿಗೆ ಇಷ್ಟ ಇಲ್ಲ, ಅದೇ ಕಾರಣ ಅಷ್ಟೆ. ನೀನು ಡುಮ್ಮಗಿದ್ದಾಗ, ನೀನು ದರಿದ್ರವಾಗಿ ಕಾಣಿಸಿದಾಗ, ನೀನು ಬಿದ್ದೋಗಿದ್ದಾಗ, ಅದೇ ಇಷ್ಟಪ್ಪ ಬೆವುತ್ಕೊಂಡಿಲ್ಲ, ಆ ಶಕೆ ಗುಳ್ಳೆಗಳು, ಕೊಲೆಸ್ಟ್ರಾಲ್ ಗುಳ್ಳೆಗಳು ಗಂಟುಗಳು ಇಟ್ಕೊಂಡು ನಡೆಯೋಕ್ಕೆ ಆಗದಿದ್ದಾಗ, ಇಷ್ಟು ದೊಡ್ಡ ಡ್ರೆಸ್ಗಳು ಆಗ್ತಿದ್ದಾಗ, ಯಾವನೊಬ್ಬದೇ ನಿಮ್ಮನ್ನು ಹೇಗಿದೆಯಾ, ಯಾಕೆ ಹಿಂಗಾದೆ, ಏನು ನೀನು ಚೆನ್ನಾಗಿ ಮಾಡಬೇಕು, ಈ ಸಪೋರ್ಟ್ ಮಾಡೋಣ ಬಾ ಅಂತ ಒಬ್ಬನ ಮಗನೂ ಹೇಳಲ್ಲ. ಬಟ್ ನೀನು ಸಣ್ಣ ಆಗ್ತಿರ್ಬೇಕಾದ್ರೆ, ನೀನು ಚೆನ್ನಾಗಿ ಆಗ್ತಿರ್ಬೇಕಾದ್ರೆ ಬಂದು ಬಗ್ನಿಗುಟ್ಟ ಇಡ್ತಾರೆ. ಬಟ್ ನೀವು ಹೋಗಲಿ ಹಂಗೆ ಅಟ್ಲೀಸ್ಟ್ ನೀವು ಕೋಚ್ನ ಕೇಳಿದಿದ್ರೆ ಅವ್ರು ನಿಮ್ಗೇನೋ ಮೋಟಿವೇಟ್ ಮಾಡಿ ಚೆನ್ನಾಗಿ ಒಳ್ಳೆದಾರೆ ತಂದಿರೋರು. ಬಟ್ ನೀವು ಎದುರ್ಕೊಂಡು ಬಿಟ್ಬಿಡ್ತೀರಿ. ತುಂಬ ಜನ ಇರೋದೇ ಇಲ್ಲಿಯಪ್ಪ, ತುಂಬ ಜನ ಮಿಸ್ಫೈರ್ ಆಗೋದೇ ಇಲ್ಲಿ. ಸೊ ನಾವು ಎಲ್ಲೋ ಒಂದು ಜಾಗಕ್ಕೆ ಬಂದಿದ್ದೀವಿ, ನಮ್ಮ ಕೋಚ್ ಏನೋ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ, ಅಥವಾ ಈ ಪ್ರಾಡಕ್ಟ್ಸ್ ನಮಗೇನು ಚೆನ್ನಾಗಿ ಆಗ್ತಿದೆ ಅಂದಮೇಲೆ ಇದು ರಿಯಾಲಿಟಿ. ಯಾವನೋ ಏನೋ ಬಂದು ಹೇಳ್ದ, ಯಾವಳೋ ಏನೋ ಬಂದು ಹೇಳಲು, ಅದು ರಿಯಾಲಿಟಿ ಅಲ್ಲ. ಅದು ಎಳೆಯೋದು ಪುಲ್ಲಿಂಗ್. ಕಾಲು ಎಳೆಯೋರು ಯಾವಾಗಲೂ ಕಾಲು ಕೆಳಗೆ ಇರ್ತಾರೆ. ನಿಮಗೆ ಬೆಂತಟ್ಟಿ ನೀನು ಶಬಾಷ್ ಮಾಡು ಅಂತ ಹೇಳುವಂಥ ಕೋಚ್, ಅವನು ನಿಮ್ಮ ಪಕ್ಕದಲ್ಲಿರ್ತಾನೆ. ನಿಮ್ಮ ಪಕ್ಕದಲ್ಲಿರುವಂಥ ನಿಮ್ಮ ಸ್ನೇಹಿತ ಅನ್ನೋ ಕೋಚ್ನ ನೀವು ಬಿಟ್ಬಿಟ್ಟು ಕಾಲು ಎಳೆಯೋನು ಹೋಗ್ಬಿಟ್ಟು ಕಾಲು ಮುಗಿದ್ಬಿಟ್ಟು ಅವನು ಹೇಳಿದನ್ನು ನಂಬ್ಕೊಂಡು ಕೂತ್ಕೊಳ್ತಿರಲ್ಲ, ಏನು ಬಾಯಿ ಬಡ್ಕೊಳ್ಳೋದು ಅಲ್ವಾ? ನಿಮಗೇನೇ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಡೌಟ್ ಇದ್ದರೂ ಕೂಡ ಅವ್ರನ್ನ ಕೇಳಿ. ಪ್ರೊಫೆಷ್ನಲ್ ಕೋಚ್ಗಳು ಭಾಳಷ್ಟು ಜನ ಇದ್ದಾರೆ, ಅವ್ರನ್ನ ಕೇಳಿ. ನಿಮ್ಮ ಅತ್ತೆ ಯೂಸ್ ಮಾಡ್ತಾರೆ, ಅವ್ರ ಹತ್ರ ತೊಗೊಂಡು ಯೂಸ್ ಮಾಡ್ರೆ ಅದು ಕೋಚ್ ಅಲ್ಲ. ಅಥವಾ ನಿಮ್ಮ ಪಕ್ಕದ ಮೇಲೆ ಯಾರು ಯೂಸ್ ಮಾಡ್ರೆ ಅವ್ರಿಗೆ ಖಾಲಿ ಡಬ್ಬ ಬಿದ್ದಿತ್ತು ತೊಗೊಂಡು ನೀವು ಯೂಸ್ ಮಾಡ್ಕೊಳ್ಳಿಂದ ಕೊಟ್ಟರೆ ಅದು ಕೋಚ್ ಅಲ್ಲ. ಕೋಚ್ ಇಸ್ ಡಿಫ್ರೆಂಟ್ ಕ್ಯಾಟಗರಿ ಟೀಚರ್ ಪ್ರೊಫೆಷನಲ್ BEd ಓದಿರೋನು ತಾನೇ ಸ್ಕೂಲಲ್ಲಿ ನೇಮಕ ಮಾಡ್ಕೊಳ್ಳೋದು, ನೆಟ್ ಸ್ಲೆಟ್ ಓದಿರೋನು ತಾನೇ ಟೀಚರ್ಗಳನ್ನ ಮಾಡ್ಕೊಳ್ಳೋದು ಕಾಲೇಜ್ನಲ್ಲಿ. ನೀನು SLCಲಿ ಫಸ್ಟ್ ರ್ಯಾಂಕ್ ಕೊಡ್ದಿದ್ದೀಯ ಅಂದ್ಬಿಟ್ಟು ನಿನ್ನ ಟೀಚರ್ ಮಾಡ್ತಾರಾ? ಅಥವಾ ನೀನು ಯೂನಿವರ್ಸಿಟಿಗೆ ಟಾಪರ್ ಅಂತ ಹೇಳಿದಷ್ಟು ಇಮಿಡಿಯೇಟ್ಲಿ ಕರ್ಕೊಂಬಿಟ್ಟು ಹಿಂಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ, ಏನು ಇದಿಲ್ಲ ಅಂದ್ಬಿಟ್ಟು ತೊಗೊಂಬಿಟ್ಟು ಓದ್ಸಕ್ಕೆ ಬಿಡ್ತಾರಾ? ಮಕ್ಕಳಿಗೆ ಹೇಳ್ಕೊಡು ಅಂತ ಬಿಡ್ತಾರಾ? ಇಲ್ಲ ತಾನೆ. ಎಲ್ಲದಕ್ಕೊಂದು ಕ್ರೈಟೇರಿಯಾ ಅಂತ ಇರುತ್ತೆ, ಎಲಿಜಿಬಿಲಿಟಿ ಕ್ರೈಟೇರಿಯಾ. ಆ ಮುಖಾಂತರನೇ ಬಂದಾಗ ಮಾತ್ರ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅವಾಗ ಯಾವನೂ ಏನೂ ಕೇಳೋಕ್ಕಾಗಲ್ಲ. ಸೊ ಅದಕ್ಕೆ ಅಟ್ಲೀಸ್ಟ್ ನಿಮ್ಮ ಮನೇಲಿ ಶೇಕ್ ಕುಡಿತಿದ್ರೆ ವಾರಕ್ಕೆ ಒಂದ್ಸಲ ನಿಮ್ಮ ಕೋಚ್ನ ಮೀಟ್ ಮಾಡಿ, ಅವರಿರೋ ಜಾಗಕ್ಕೆ ಹೋಗಿ ವೆಯ್ಟ್ ಚೆಕ್ ಮಾಡ್ಕೊಳ್ಳಿ. ಅಲ್ಲೇ ಹೋಗಿ ಅವತ್ತು ಶೇಕ್ ಕುಡೀರಿ, ಅವ್ರು ಹೇಳ್ಕೊಟ್ಟಿದ್ದನ್ನ ಫಾಲೋಅಪ್ ಮಾಡಿ. ನಿಮ್ಗೆ ಏನೇ ಡೌಟ್ ಇತ್ತಾ ಕೇಳಿ, ಹಿಂಗಿದೆ ಹಿಂಗಾಗ್ತಿದೆ ಏನು ಮಾಡಬೇಕಂತ ಕೇಳಿ. ಅವರಿರೋದೇ ಅದಕ್ಕೋಸ್ಕರ, ಕರೆಕ್ಟಲ್ಲ? ಅದನ್ನು ಬಿಟ್ಟು ಯಾರೋ ಹೇಳಿದ್ನ ಕೇಳ್ಕೊಂಡು ಕೂತ್ಕೊಳ್ಳೋದಲ್ಲ. ಸೊ ರಿಸಲ್ಟ್ಸ್ ಪ್ರತಿಯೊಬ್ಬರಿಗೂ ಬರುತ್ತೆ. ಬಟ್ ಪೇಷನ್ಸ್ ತಾಳ್ಮೆ ಒಂದು ನಿಮ್ಮ ಅಸ್ತ್ರವಾಗಿ ಇಟ್ಕೊಂಡು ಕ್ಲೀನಾಗಿ ಹೇಳ್ಕೊಟ್ಟಿದ್ದ ನೀಟಾಗಿ ಫಾಲೋಅಪ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ಸ್ ನಿಮ್ಗೆ ಬೇಡ ಅಂದರೂ ಬರುತ್ತೆ. ಕರೆಕ್ಟಲ್ಲ? ಹೋಪ್ಫುಲಿ ವಿಡಿಯೋ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.